ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಚೈತ್ರ ಪಂಡಿತ್, ಆಯುಷ್ ವೈದ್ಯೆ, ಸಮನ್ವಿತ ಯೋಗಶಾಲಾ ಹೊನ್ನಾವರ. ಇವತ್ತಿನ ದಿವಸ ನಾವು ಸೀಸನಲ್ ಅಲರ್ಜಿ ಹಾಗೂ ಅದಕ್ಕೆ ಬೇಕಾಗಿರುವಂತಹ ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟ್ ಆಸ್ಪೆಕ್ಟ್ಸ್ಗಳನ್ನು ನೋಡ್ತಾ ಹೋಗೋಣ. ನೋಡಿ, ಯಾವಾಗಲೂ ಈ ಸೀಸನಲ್ ಅಲರ್ಜಿ ಅಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ತುಂಬ ಸಲ ಸೀನ್ತಾ ಇರೋದು, ಮೂಗು ಬ್ಲಾಕ್ ಆಗಿರೋದು, ಕಂಜೆಷನ್ ಆಗಿರೋ ಅಂಥದ್ದು, ಉಸಿರಾಡಲಿಕ್ಕೆ ಕಷ್ಟ ಆಗೋವಂಥದ್ದು. ಅದರಲ್ಲೂ ಚಿಕ್ಕ ಮಕ್ಕಳಿಗೆ ಈ ಸೀಸನಲ್ ಅಲರ್ಜಿ ಬಂದಾಗ ಅಥವಾ ಅಲರ್ಜಿ ಪರ್ಟಿಕ್ಯುಲರ್ ಬಂದಾಗ ತುಂಬ ಒಂಥರ ಚಿಡ್ಚಿಡಾಗ್ಬಿಡ್ತವೆ. ಮಕ್ಕಳು ಅಳೋದಕ್ಕೆ ಶುರು ಮಾಡ್ತವೆ, ಮೂಗು ಕಟ್ಕೊಂಡಿರುತ್ತೆ, ಉಸಿರಾಡೋಕೆ ಸರಿಯಾಗಿ ಆಗೋದಿಲ್ಲ. ಪೇರೆಂಟ್ಸಿಗೆ ಇದು ತುಂಬ ಪ್ರಾಬ್ಲಮ್ ಕೊಡ್ತಾ ಹೋಗುತ್ತೆ ಅಲ್ವಾ? ಹಾಗಾದರೆ ಈ ಒಂದು ಅಲರ್ಜಿಯನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ನಾವು ಏನು ಮಾಡಬಹುದು, ಯಾವ ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟ್ಸನ್ನು ತಗೊಳ್ಬಹುದು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. 3 ಕಾಲಗಳು ಏನಿದೆ, ಈಗ ಚಳಿಗಾಲ ಇರಬಹುದು, ಮಳೆಗಾಲ ಇರಬಹುದು ಅಥವಾ ಬೇಸಿಗೆಗಾಲ ಇರಬಹುದು, ಈ 3 ಕಾಲವನ್ನು ಚೆನ್ನಾಗಿ ಎಂಜಾಯ್ ಮಾಡಬೇಕು ಅಂತ ನಿಮಗಿದ್ರೆ ಈ ವಿಡಿಯೋವನ್ನು ಪೂರ್ತಿ ನೋಡಬೇಕು ನೀವು. ಇವಾಗ ನಾನು ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇವಾಗ ನೋಡಿ, ಅಲರ್ಜಿ ಅಂದ ತಕ್ಷಣ ಅಥವಾ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಅಂತ ಬಂದಾಗ ನಮಗೆ ಹಲವಾರು ಕಾರಣಗಳಿಂದ ಈ ಅಲರ್ಜಿ ಬರುತ್ತೆ, ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ಗಳು ಆಗ್ತಾ ಬರುತ್ತೆ. ಅದರಲ್ಲಿ ಮುಖ್ಯವಾಗಿ ಇರೋವಂಥದ್ದು ಅಂತಂದರೆ ಪೊಲ್ಯೂಷನ್ ಇರಬಹುದು, ಅಥವಾ ಲೋವರ್ಡ್ ಇಮ್ಯುನಿಟಿ ಇರಬಹುದು, ಪೋಲನ್ ಇರಬಹುದು, ಡಸ್ಟಿಗೆ ಎಕ್ಸ್ಪೋಸ್ ಆದಾಗ ಅದರಿಂದಾಗಿ ಅಲರ್ಜಿ ಉಂಟಾಗುವಂಥದ್ದು ಇರ್ಬೋದು. ಮತ್ತು ಮಕ್ಕಳಲ್ಲಿ ಸ್ಪೆಷಲಿ ಯಾರು ಸೆಕ್ಷನ್ನಿಂದ ಬಾರ್ನ್ ಆಗಿರ್ತಾರೋ ಅಂಥವರಲ್ಲಿ ಈ ಒಂದು ಅಲರ್ಜಿ ಕಂಡೀಷನ್ಸು, ಇನ್ಫೆಕ್ಷನ್ಸು ಜಾಸ್ತಿ ಆಗೋ ಸಂಭವ ಇರುತ್ತೆ. ಹಾಗಾಗಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟ್ ಏನು ಬೇಕು ನಮಗೆ ಈ ಅಲರ್ಜಿ ವಿರುದ್ಧ ಫೈಟ್ ಮಾಡೋದಕ್ಕೆ ಅಂತ ಕೇಳಿದರೆ ವಿಟಮಿನ್ ಡಿ. ಈ ವಿಟಮಿನ್ ಡಿಯನ್ನು ನಾವು, ನಿಮಗೆ ಗೊತ್ತೇ ಇದೆ, ವಿಟಮಿನ್ ಡಿ ಅಂದ ತಕ್ಷಣ ಏನಾಗುತ್ತೆ ಗೊತ್ತಾ? ಎಲ್ಲರಿಗೂ ಗೊತ್ತಿರೋದು ಏನು ಹೇಳಿ? ವಿಟಮಿನ್ ಡಿ ಅಂದ ತಕ್ಷಣ ಅದು ಕ್ಯಾಲ್ಶಿಯಮನ್ನು ಅಬ್ಸಾರ್ಬ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ನಮ್ಮ ಬೋನ್ಸನ್ನು ಸ್ಟ್ರಾಂಗ್ ಮಾಡುತ್ತೆ ಅಂತ ಹೇಳಿ ಎಲ್ಲರೂ ನಾವು ತಿಳ್ಕೊಂಡಿದ್ದೀವಿ ಇವಾಗ ಆಲ್ರೆಡಿ. ಆದರೆ ವಿಟಮಿನ್ ಡಿ ಇದೊಂದೇ ಅಲ್ಲದೆ ಹಲವಾರು ಬೇರೆ ಬೇರೆ ಕಾರ್ಯಗಳನ್ನು ನಮ್ಮ ಶರೀರದೊಳಗಡೆ ಮಾಡ್ತಾ ಹೋಗುತ್ತೆ. ಅದರಲ್ಲಿ ತುಂಬ ಇಂಪಾರ್ಟೆಂಟಾಗಿ ಇರೋವಂತಹ ಒಂದು ಕೆಲಸ ಅಥವಾ ಕಾರ್ಯವಿಧಾನ ಅದರದ್ದು ಅಂತಂದರೆ ಅದು ಇಮ್ಯುನಿಟಿಯನ್ನು ಇಂಪ್ರೂವ್ ಮಾಡ್ತಾ ಹೋಗುತ್ತೆ. ಈಗ ಇಮ್ಯುನಿಟಿ ಅಂತ ಬಂದಾಗ, ಈಗ ನೋಡಿ, ಫಾರ್ ಎಕ್ಸಾಂಪಲ್ ನಾನೊಂದು ಎಕ್ಸಾಂಪಲನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಏನಂತಂದರೆ, ಈಗ ಸ್ಟ್ರೀಟಲ್ಲಿ ಬೆಳೆದಿರೋ ಅಂತಹ ಮಕ್ಕಳು, ಹೀಗೆ ಝೋಪಡಿ ಪಟ್ಟಿಯಲ್ಲಿ ಬೆಳೆದಿರೋ ಅಂತಹ ಮಕ್ಕಳು ಯಾವಾಗಲೂ ಬೇರೆ ಬೇರೆ ಎನ್ವಿರಾನ್ಮೆಂಟಿಗೆ ಎಕ್ಸ್ಪೋಸ್ ಆಗ್ತಾ ಇರ್ತಾರೆ. ಅವರಲ್ಲಿ ಈ ಅಲರ್ಜಿ ಆಗುವಂಥದ್ದು, ಶೀತ ನೆಗಡಿ ಆಗುವಂಥದ್ದು ತುಂಬ ಕಡಿಮೆ ಇರುತ್ತೆ. ಅದೇ ಒಂದು ವೆಲ್ ಫೆಡ್, ವೆಲ್ ಎನ್ವಿರಾನ್ಮೆಂಟ್ ಇರೋ ಅಂಥ ಅಪಾರ್ಟ್ಮೆಂಟ್ಗಳಲ್ಲಿ ಬೆಳೆದಿರೋ ಅಂಥ ಮಕ್ಕಳಾದರೆ ಅವರು ಶಾಲೆಗೆ ಹೋದ ತಕ್ಷಣ ಶೀತ ಆಗೋದು, ನೆಗಡಿ ಆಗೋದು, ಸೀನ್ತಾ ಇರೋದು, ನೋಸ್ ಬ್ಲಾಕ್ ಆಗೋದು, ಮತ್ತು ಪೇರೆಂಟ್ಸ್ ಅವರನ್ನು ಡಾಕ್ಟರ್ ಹತ್ರ ಯಾವಾಗಲೂ ಕರ್ಕೊಂಡು ಹೋಗಿ ಮೆಡಿಸಿನ್ ಮಾಡ್ತಾ ಇರೋದು, ಇಂಥ ಒಂದು ಸಂದರ್ಭ ಇದೆ ಅಲ್ವಾ? ಅಂತಂದರೆ ಲೋವರ್ಡ್ ಇಮ್ಯುನಿಟಿ ಯಾವಾಗ ಬರುತ್ತೋ ನಮ್ಮಲ್ಲಿ, ಆವಾಗ ಈ ಅಲರ್ಜಿ ಕಂಡೀಷನ್ಸು, ಇನ್ಫೆಕ್ಷನ್ಸು ಜಾಸ್ತಿ ಆಗುತ್ತೆ. ಹಾಗಾಗಿ ವಿಟಮಿನ್ ಡಿಯನ್ನು ನಾವು ತಗೊಳ್ಳೋದ್ರಿಂದ ನ್ಯಾಚುರಲ್ ಸೋರ್ಸ್ ಆಗಿ ನಮ್ಮ ಹತ್ರ ಸೂರ್ಯನನ್ನು ಆರಾಧ್ಯ ದೇವತೆ ಅಂತ, ಆರೋಗ್ಯದ ಆರಾಧ್ಯ ದೇವತೆ ಅಂತ ಕರಿತೀವಿ ಅಲ್ವಾ? ಬೇಸಿಗೆಗಾಲ ಬಂತು ಅಂದ ತಕ್ಷಣ ಎಲ್ಲ ಕಾಯಿಲೆಗಳು ಕಡಿಮೆ ಆಗ್ತವೆ. ಯಾಕೆ ಅಂತಂದರೆ ಸೂರ್ಯಕಿರಣಗಳಿಂದ ನಮಗೆ ಇಮ್ಯುನಿಟಿ ಜಾಸ್ತಿ ಆಗುತ್ತೆ. ಹೇಗೆ ಅಂತಂದರೆ, ಅದು ಸೂರ್ಯಕಿರಣಗಳು ಅಥವಾ ಅದರಿಂದಾಗಿ ನಮ್ಮಲ್ಲಿ ಎನ್ಹ್ಯಾನ್ಸ್ ಆಗುವಂಥ ವಿಟಮಿನ್ ಡಿ ಏನು ಮಾಡತ್ತಂತಂದರೆ ಕೆಥಲಿಸಿಡಿನ್ ಮತ್ತು ಡಿಫೆನ್ಸಿನ್ ಅನ್ನುವಂತಹ 2 ಪ್ರಮುಖ ಕಾಂಪೊನೆಂಟ್ಸ್ಗಳನ್ನು ನಮ್ಮಲ್ಲಿ ಜಾಸ್ತಿ ಮಾಡುತ್ತೆ, ಎನ್ಹ್ಯಾನ್ಸ್ ಮಾಡುತ್ತೆ. ವಿಟಮಿನ್ ಡಿ ಇರೋದ್ರಿಂದ ಈ ಕೆಥಲಿಸಿಡಿನ್ ಮತ್ತು ಡಿಫೆನ್ಸಿನ್ ಜಾಸ್ತಿ ಆಗುತ್ತೆ. ಏನು ಈ ಕೆಥಲಿಸಿಡಿನ್, ಡಿಫೆನ್ಸಿನ್ ಅಂತ ಕೇಳಿದರೆ ಅವು ನ್ಯಾಚುರಲ್ ಆ್ಯಂಟಿಬಯೋಟಿಕ್ಸ್ಗಳು, ನಮ್ಮ ಶರೀರದೊಳಗೆ ಉತ್ಪತ್ತಿ ಆಗುವಂಥವು. ಈ ನ್ಯಾಚುರಲ್ ಆ್ಯಂಟಿಬಯೋಟಿಕ್ಸ್ಗಳು ನಮ್ಮಲ್ಲಿ ಒಂದು ಇಮ್ಯುನಿಟಿಯನ್ನು ಜಾಸ್ತಿ ಮಾಡ್ತಾ ಹೋಗ್ತವೆ, ಆ್ಯಂಟಿಬಯೋಟಿಕ್ ಆಗಿ ಕೆಲಸ ಮಾಡ್ತವೆ, ಇನ್ಫೆಕ್ಷನ್ಸನ್ನು ಕಡಿಮೆ ಮಾಡ್ತಾ ಹೋಗ್ತವೆ ಅಲ್ವಾ? ಹಾಗಾಗಿ ಈ ಕೆಥಲಿಸಿಡಿನ್, ಡಿಫೆನ್ಸಿನನ್ನು ಎನ್ಹ್ಯಾನ್ಸ್ ಮಾಡ್ಕೊಳ್ಬೇಕು ಅಂತಂದರೆ ನಾವು ವೈಟಮಿನ್ ಡಿಯನ್ನು ಸಪ್ಲಿಮೆಂಟ್ ರೂಪದಲ್ಲಾದರೂ ತಗೊಳ್ಬೋದು, ಅಥವಾ ಸನ್ಲೈಟ್ ಎಕ್ಸ್ಪೋಷರಿಂದನಾದ್ರು ಮಾಡ್ಕೊಳ್ಬೋದು. ಸಪ್ಲಿಮೆಂಟ್ ರೂಪದಲ್ಲಿ ತಗೊಳ್ತೀರಿ ಅಂತಾದರೆ ಅದು ಮಕ್ಕಳಿಗಾದರೆ ಒಂದು 500 to 800 ಅಥವಾ 1000 K ಹೋಗ್ಬೋದು. ಅಥವಾ ದೊಡ್ಡವರಿಗಾದರೆ ಒಂದು 5000 to 10,000 K ಡೈಲಿ ಡೋಸಸಲ್ಲಿ ತಗೊಳ್ತಾ ಹೋಗ್ಬೋದು, ಅಥವಾ 60,000 ಇಂಟರ್ನ್ಯಾಷನಲ್ ಯೂನಿಟ್ಸಲ್ಲಿ ಕೂಡ ಕೊಡ್ತಾರೆ. ಹಾಗಾಗಿ ಈ ಒಂದು ವಿಟಮಿನ್ ಡಿಯ ಸಪ್ಲಿಮೆಂಟೇಷನ್ ಮಾಡ್ಕೊಳ್ಳೋದ್ರಿಂದ
ನಮ್ಮಲ್ಲಿ ಅಲರ್ಜಿಯನ್ನು ಕಂಟ್ರೋಲ್ ಮಾಡ್ಕೊಳ್ಬಹುದು, ಹಾಗೆಯೇ ಆ ಒಂದು ಇಮ್ಯುನಿಟಿಯನ್ನು ಎನ್ಹ್ಯಾನ್ಸ್ ಮಾಡ್ಕೊಳ್ತಾ ಹೋಗಬಹುದು. ಇನ್ನು ಎರಡನೇದಾಗಿ ಇಮ್ಯುನಿಟಿಯನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಅಥವಾ ಅಲರ್ಜಿ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂತಹ ಇಂಪಾರ್ಟೆಂಟ್ ವಿಟಮಿನ್ ಅಂತಂದರೆ ಅದು ವಿಟಮಿನ್ ಸಿ. ವಿಟಮಿನ್ ಸಿ ಬಗ್ಗೆನೂ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಅಲ್ವಾ. ಕೋವಿಡ್ ಕಂಡೀಷನಲ್ಲಿ ಸ್ಪೆಷಲಿ ನಮ್ಮಲ್ಲಿ ಕೋವಿಡ್ ಬಂದಾಗ ನಾವು ಎಲ್ಲರೂ ವಿಟಮಿನ್ ಸಿ ಟ್ಯಾಬ್ಲೆಟ್ಸ್ಗಳನ್ನು ಕನ್ಸ್ಯೂಮ್ ಮಾಡಿದ್ದೇವೆ ಅಲ್ವಾ. ಯಾಕೆ? ವಿಟಮಿನ್ ಸಿ ಆ್ಯಂಟಿ ವೈರಲ್ ಆ್ಯಂಟಿ ಇನ್ಫ್ಲಮೇಟ್ರಿ ಆಗಿ ಕೆಲಸ ಮಾಡುತ್ತೆ ನಮ್ಮ ಶರೀರದಲ್ಲಿ. ಹಾಗೆಯೇ ಇಂಟರ್ಫೆರಾನ್ ಗಾಮಾ ಅನ್ನೋವಂಥ ಮಾಲಿಕ್ಯೂಲ್ಗಳನ್ನು ಇವು ಜಾಸ್ತಿ ಮಾಡುತ್ತೆ. ಅದರಿಂದಾಗಿ ಏನಾಗುತ್ತೆ ಅಂತಂದರೆ ವೈರಲ್ ಮೀಡಿಯೇಟೆಡ್ ಇನ್ಫೆಕ್ಷನ್ಸ್ ಏನೇ ಇರಬಹುದು ಅದನ್ನು ಕಡಿಮೆ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುವಂಥ ಒಂದು ಫ್ಯಾಕ್ಟರ್ ಅಂತಂದರೆ ಅದು ವಿಟಮಿನ್ ಸಿ. ನ್ಯಾಚುರಲಿ ಕೂಡ ನಾವು ಅದನ್ನು ಕನ್ಸ್ಯೂಮ್ ಮಾಡ್ಬೋದು. ಇಂಡಿಯನ್ ಗೂಸ್ಬೆರಿ, ನಾವೇ ಬೆಳೆಯುವಂತಹ ನೆಲ್ಲಿಕಾಯಿ ಅಥವಾ ಪೇರಳೆ ಹಣ್ಣು, ಪಪ್ಪಾಯಿ ಹಣ್ಣು, ಲಿಂಬೆ ಹುಳಿ ಎಲ್ಲದರಲ್ಲೂ ವಿಟಮಿನ್ ಸಿ ಹೇರಳವಾಗಿರುತ್ತೆ. ಹಾಗಾಗಿ ಈ ವಿಟಮಿನ್ ಸಿಯನ್ನು ನ್ಯಾಚುರಲಿ ಕನ್ಸ್ಯೂಮ್ ಮಾಡೋದು ಅಥವಾ ಸಪ್ಲಿಮೆಂಟ್ ಫಾರ್ಮಲ್ಲಿ ಕನ್ಸ್ಯೂಮ್ ಮಾಡೋದ್ರಿಂದ ಸಹ ನಾವು ಇನ್ಫ್ಲಮೇಷನನ್ನು ಕಡಿಮೆ ಮಾಡ್ಬೋದು, ಆ್ಯಂಟಿವೈರಲ್ ಪ್ರಾಪರ್ಟೀಸನ್ನು ಹೆಚ್ಚು ಮಾಡ್ಕೊಳ್ಬಹುದು. ಜೊತೆಗೆ ಈ ಇನ್ಫೆಕ್ಷನ್ಸನ್ನು ಸ್ಪೆಷಲಿ ಅಲರ್ಜಿಯನ್ನು ತುಂಬ ಚೆನ್ನಾಗಿ ಕಂಟ್ರೋಲನ್ನು ಮಾಡ್ಕೊಳ್ಬಹುದು. ಇದ್ರ ಜೊತೆಗೆ ಇನ್ನು ಮೂರನೇ ಫ್ಯಾಕ್ಟರ್ ಇಂಪಾರ್ಟೆಂಟಾಗಿ ಬೇಕಾಗಿರೋದು ನಮ್ಮಲ್ಲಿ ಏನು ಅಂತ ಕೇಳಿದರೆ ಅದು ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್. ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಬಂದ್ಬಿಟ್ಟು ನಮ್ಮಲ್ಲಿ ಹಲವಾರು ಫಂಕ್ಷನ್ಸ್ಗಳಿಗೆ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಬೇಕಾಗತ್ತೆ. ನಮ್ಮ ಬ್ರೈನ್ ಡೆವಲಪ್ ಆಗಬೇಕಂತಂದರೆ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಬೇಕು, ರೆಟಿನಾ ಡೆವಲಪ್ ಆಗಬೇಕಂದ್ರೆ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಬೇಕು, ಕಾರ್ಡಿಯೋವ್ಯಾಸ್ಕ್ಯುಲರ್ ಆಕ್ಟಿವಿಟಿ ಚೆನ್ನಾಗಿರಬೇಕು ಅಂತಂದರೆ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಬೇಕು, ಕೊಲೆಸ್ಟ್ರಾಲ್ ರಿಡಕ್ಷನ್ಗೆ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸನ್ನು ನಾವು ಯೂಸ್ ಮಾಡ್ಕೊಳ್ತೀವಿ. ಹೀಗೆ ಹಲವಾರು ಕಡೆಗಳಲ್ಲಿ ನಮ್ಮ ಶರೀರದಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಯುಟಿಲೈಸ್ ಆಗುತ್ತೆ. ಆದರೆ ಇಲ್ಲಿ ಒಂದು ಇನ್ಫ್ಲಮೇಷನ್ ಏನಾಗತ್ತಲ್ಲ ನಮ್ಮ ಶರೀರದಲ್ಲಿ ಅದನ್ನು ಕಡಿಮೆ ಮಾಡೋದಕ್ಕೆ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಆರ್ ದ ಬೆಸ್ಟ್ ಒನ್ಸ್. ಹಾಗಾಗಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸನ್ನು ನಾವು ಫಿಶ್ ಆಯಿಲ್ಗಳಲ್ಲಿ ಅಥವಾ ನ್ಯಾಚುರಲಿ ಸಿ ಫಿಶ್ಗಳಲ್ಲಿ ತಗೊಳ್ಬಹುದು, ಅಥವಾ ಸಪ್ಲಿಮೆಂಟ್ ಫಾರ್ಮಲ್ಲಿ ಕೂಡ ಅದನ್ನು 1 ಗ್ರಾಮ್ ಪರ್ ಡೇ ಡೋಸೇಜಲ್ಲಿ ನಾವು ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸನ್ನು ಸಪ್ಲಿಮೆಂಟೇಷನ್ ಮಾಡ್ಕೊಳ್ಳೋದ್ರಿಂದ ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟಿಯಾಗಿ ಕೆಲಸ ಮಾಡುತ್ತೆ ಅದು. ಹಾಗೆಯೇ ಇನ್ಫೆಕ್ಷನ್ಸ್ಗಳನ್ನು ಕಡಿಮೆ ಮಾಡುತ್ತೆ. ಇದರಿಂದಾಗಿ ಅಲರ್ಜಿ ಕಂಡೀಷನ್ಸ್ ಏನಿದೆಯಲ್ಲ ಅದು ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. ಹಾಗಾಗಿ ನಿಮ್ಮಲ್ಲಿ ಸಪೋಸ್ ಮಕ್ಕಳಲ್ಲಾಗಿರಬಹುದು ಅಥವಾ ದೊಡ್ಡವರಲ್ಲಾಗಿರಬಹುದು ಈ ಒಂದು ಅಲರ್ಜಿ ಇದೆ, ಪದೇ ಪದೇ ಸೀನೋದು, ಶೀತ ನೆಗಡಿ ಆಗೋದು, ಬೆಳಿಗ್ಗೆ ಎದ್ದ ತಕ್ಷಣ 10-20 ಸಲ 30 ಸಲ ಶೀಂತಾ ಇರೋದು, ಇಂಥ ಒಂದು ಕಂಡೀಷನ್ಸ್ ಇದೆ ಅಂತಂದರೆ ಅದರಲ್ಲಿ ಆವಾಗ ಈ 3 ನ್ಯೂಟ್ರಿಯೆಂಟ್ ಫ್ಯಾಕ್ಟರ್ಸ್ಗಳನ್ನು ಎನ್ಕಾರ್ಪೊರೇಟ್ ಮಾಡ್ಕೊಳ್ಳೋದ್ರಿಂದ ಅಂದರೆ ವಿಟಮಿನ್ ಡಿ, ವಿಟಮಿನ್ ಸಿ ಹಾಗೆಯೇ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ಗಳನ್ನು ನಾವು ತಗೊಳ್ಳೋದ್ರಿಂದ ಈ ಒಂದು ಅಲರ್ಜಿಕ್ ಕಂಡೀಷನ್ಸನ್ನು ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡ್ಕೊಳ್ಬಹುದು, ನಿಭಾಯಿಸ್ಕೊಳ್ಬಹುದು, ಮತ್ತೆ ಬರದೇ ಇರೋ ಹಾಗೆ ಕೂಡ ಅದನ್ನು ಸಂಪೂರ್ಣವಾಗಿ ತಡೆಗಟ್ಕೊಳ್ಬಹುದು. ಹಾಗಾಗಿ ಈ 3 ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟ್ ಫ್ಯಾಕ್ಟರ್ಸನ್ನು ನೀವು ನಿಮ್ಮ ಲೈಫಲ್ಲಿ ಎನ್ಕಾರ್ಪೊರೇಟ್ ಮಾಡಿಕೊಂಡು 3 ಸೀಸನ್ನು ಚಳಿಗಾಲ, ಮಳೆಗಾಲ, ಬೇಸಿಗೆಗಾಲ ಎಲ್ಲ ಸೀಸನ್ನಲ್ಲಿ ಎಂಜಾಯ್ ಮಾಡೋವಂಥ ಒಂದು ಯಾವುದೇ ಸಮಸ್ಯೆ ಇಲ್ಲದೆ ಆರಾಮಾಗಿ ಈ 3 ಸೀಸನನ್ನು ಕಳೆಯುವಂಥ ಒಂದು ಪ್ರವೃತ್ತಿಯನ್ನು ನೀವು ಬೆಳೆಸ್ಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೇನೆ. ನಮಸ್ಕಾರ.